ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ವೃಂದ ರೂಮಲ್ಲಿ ಕಾವೇರಿ ಬಂದ್ಬಿಟ್ಟು ಅಲ್ಲ ಅಗಸ್ತ್ಯ ಸರ್ರನ್ನ ಇವಳು ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತವಳು. ಇವಾಗ ನೋಡಿದ್ರೆ ಇವಳು ಉಲ್ಟಾ ಹೊಡಿತಾ ಇದ್ದಾಳಲ್ಲ, ಯಾಕೆ ಇರ್ಬೋದು ಅಂತ ಕಾವೇರಿ ಯೋಚಿಸ್ತಾ ಇದ್ರೆ, ಏನು ಯೋಚನೆ ಮಾಡ್ತಾ ಇದೀಯಾ? ಓಹ್, ಇನ್ನೇನು ಡ್ರಾಮಾ ಮಾಡ್ಲಿ ಅಂತನಾ ಅಂತ ಹೇಳಿ ವೃಂದ ಹೇಳ್ತಾಳೆ. ಆಗ ಕಾವೇರಿ, 5 ತಾರೀಕೆ ಇಟ್ಮೇಲೆ ಅವರೇ ಕಾಳ್ ನೋಡು, ಈ ಡ್ರಾಮಾ ಕೋಮ ಎಲ್ಲ ನಮ್ಗೆ ಸೆಟ್ ಆಗೋದಿಲ್ಲ. ನಮ್ದೇನೇ ಇದ್ರು ನೇರ ನೇರ ಅಲ್ಲ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏ ಡೌರಾಣಿ, ರಾತ್ರಿ ಎಲ್ಲ ದೂದ್ ಪೇಡನ ಫೋಟೋವನ್ನ ಇಟ್ಕೊಂಡೇ ಮಲ್ಕೊಂಡಿರ್ತೀಯ. ಇವತ್ತು ಅವನೇ ತಾಳಿಯನ್ನ ಕಟ್ಟೋದಕ್ಕೆ ಬಂದ್ರು, ಯಾಕೆ ಕಟ್ಟಿಸ್ಕೊಳ್ಳಿಲ್ಲ ನೀನು ಅಂತ ಕಾವೇರಿ ಕೇಳಿದ್ರೆ, ಅವಾಗ್ಲೇ ಹೇಳಿದ್ನಲ್ಲ ನನಗೆ ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು, ಅದಕ್ಕೆ ಅಂತ ಹೇಳಿ ವೃಂದ ಹೇಳ್ತಾಳೆ. ಆಗ ಕಾವೇರಿ, ಓಹೋ ಅಲ್ಲ, ನಿನ್ಗೆ ಮದುವೆ ಆಗೋದು ಮುಖ್ಯನೋ ಅಥವಾ ಮೆರವಣಿಗೆ ಮಾಡಿಸ್ಕೊಳ್ಳೋದು ಮುಖ್ಯನೋ? ಮುಂಚೆನೆ ಡಿಸೈಡ್ ಮಾಡ್ಕೊಂಡ್ಬಿಡು ಅಂತ ಹೇಳಿ ಕಾವೇರಿ ಹೇಳಿದಾಗ, ಏನು ನಿನ್ನ ಮಾತಿನ ಅರ್ಥ ಅಂತ ವೃಂದ ಕೇಳ್ತಾಳೆ. ಆಗ ಕಾವೇರಿ, ಫಸ್ಟ್ ನೀನು ಈ ಮನೆಗೆ ಬಂದಾಗ ಮನೆಯವರೆಲ್ಲ ಸೇರ್ಕೊಂಡು ನಿನ್ಗೆ ಬಿಲ್ಡಪ್ ಅನ್ನ ಕೊಟ್ಟಿದ್ದು ನಮ್ಮ ವೃಂದ ಹಂಗೆ ಹಿಂಗೆ ಅಂತ. ನಾನು ಕೂಡ ಏನೋ ನೀನು ಬಾರಿ ಭಯಂಕರ ಅಂತ ಅಂದ್ಕೊಂಡಿದ್ನಪ್ಪ. ಆದ್ರೆ ನಿಜ ಏನ್ ಗೊತ್ತಾ, ನೀನೊಬ್ಳು ದಡ್ಡಿ ಅಂತ ಕಾವೇರಿ ಹೇಳಿದಾಗ, ಏನೇ ಹೇಳ್ತಾ ಇದೀಯಾ ಅಂತ ವೃಂದ ಕೇಳ್ತಾಳೆ. ಆಗ ಕಾವೇರಿ, ಮೊದಲೇ ನೀನು ಅಗಸ್ತ್ಯನನ್ನ ಮದುವೆ ಆಗ್ಬೇಕು ಅಂತ ಪೊಲ್ಟಿ ಹೊಡಿತಾ ಇದ್ದೆ, ಈಗ ತಾನಾಗೆ ಬಂದ ಅವಕಾಶವನ್ನ ಕಾಲಲ್ಲಿ ಒದ್ದಿದೆಯಲ್ಲ, ಸುಮ್ಮನೆ ತಾಳಿ ಕಟ್ಸ್ಕೊಳ್ಳೋದಕ್ಕೆ ನಿನ್ಗೇನು ದೊಡ್ಡ ರೋಗ ಆಗಿತ್ತು ಅಂತ ಕಾವೇರಿ ಹೇಳಿದ್ರೆ, ಅವಕಾಶ ಸಿಕ್ತು ಅಂತ ಸುಮ್ಮನೆ ಹೇಗೆಗೋ ಮದುವೆ ಆದ್ರೆ ಈ ವೃಂದ ಪ್ರೆಸ್ಟೀಜ್ ಏನಾಗಬೇಡ. ನನ್ನ ಮದುವೆ ನಿಂತೋಗಿದ್ದು 1000 ಜನರ ಮುಂದೆ, ಈಗ ಬರೀ ಮನೆಯವ್ರ ಮುಂದೆ ಮದುವೆ ಆದ್ರೆ ನನಗೆ ಹೋಗಿರುವ ಮರ್ಯಾದೆ ಸಿಗುತ್ತಾ? ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಸನ್ಮಾನ ಆಗ್ಬೇಕು ಅಂತ ವೃಂದ ಹೇಳಿದಾಗ, ಆಗುತ್ತೆ ಚೆನ್ನಾಗಿ ಸನ್ಮಾನ ಆಗುತ್ತೆ ಅಂತ ಕಾವೇರಿ ಹೇಳಿದ್ರೆ, ಏನಂದೆ ಅಂತ ಹೇಳಿ ವೃಂದ ಕೇಳ್ತಾಳೆ. ಆಗ ಕಾವೇರಿ, ಏ ಡೌರಾಣಿ, ನೀನು ಹಿಂಗೆ ಡೌ ಮಾಡ್ಕೊಂಡೆ ಮೊದಲನೇ ಮದುವೆಯನ್ನ ಮುರ್ಕೊಂಡಿದೀಯಾ ಅಂತ ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ನಂತರ ಬುದ್ಧಿವಂತ ತರ ಯೋಚನೆ ಮಾಡಿ ಮದುವೆಯನ್ನ ಆಗ್ಬಿಡ್ಬೇಕಾಗಿತ್ತು. ಆಮೇಲೆ 1000ನೋ ಕೋಟಿನೋ ಲಕ್ಷ ಜನರ ಎದುರುಗಡೆ ಯಾವ್ದದು ರಿಸೆಪ್ಷನ್ ಮಣ್ಣೋ ಮಸಿನೋ, ಒಟ್ನಲ್ಲಿ ಅದಾಗ್ಬೋದಿತ್ತಾ? ಇಲ್ಲ ಇನ್ನೊಂದ್ಕಿತ ಮದುವೆ ಆಗ್ಬಿಡ್ಬೋದಿತ್ತಲ್ಲ. ನೋಡು, ನನಗೆ ಬುದ್ಧಿಯನ್ನ ಎಲ್ಲಿ ಉಪಯೋಗಿಸ್ಬೇಕೋ ಎಲ್ಲಿ ಉಪಯೋಗಿಸಬಾರ್ದು ಅನ್ನೋದು ನಿನ್ಗಿಂತ ಚೆನ್ನಾಗಿ ಗೊತ್ತು ಅಂತ ವೃಂದ ಹೇಳಿದ್ರೆ, ನೀನು ಆಡೋದನ್ನೆಲ್ಲ ನೋಡ್ತಾ ಇದ್ರೆ ನೀನು ಬೇರೆ ಉದ್ದೇಶವನ್ನೇ ಇಟ್ಕೊಂಡಿದೀಯ ಅನ್ನೋ ಡೌಟು ನನಗೆ ಬರ್ತಾ ಇದೆ ಅಂತ ಕಾವೇರಿ ಹೇಳಿದ್ರೆ, ಏನ್ ನಿನ್ ಮಾತಿನ ಅರ್ಥ ಅಂತ ಹೇಳಿ ವೃಂದ ಕೇಳ್ತಾಳೆ. ಆಗ ಕಾವೇರಿ, ನಿನ್ಗೆ ಆ ಅಗಸ್ತ್ಯನನ್ನ ಮದುವೆ ಆಗೋ ಉದ್ದೇಶ ಇಲ್ಲ ಅಂತ ಅರ್ಥ ಅಂತ ಕಾವೇರಿ ಹೇಳಿದ್ರೆ, ಹಾಗೇನೂ ಇಲ್ಲ, ನನ್ನ ಮತ್ತು ಅಗಸ್ತ್ಯನ ಮದುವೆ ಧಾಮ್ ಧೂಮಾಗೆ ನಡೆಯುತ್ತೆ, ಅದನ್ನ ನೀನು ನಿನ್ನ ಕಣ್ಣಾರೆ ನೋಡ್ತೀಯಾ ಅಂತ ಹೇಳಿ ವೃಂದ ಹೇಳಿದ್ರೆ, ಅಗಸ್ತ್ಯ ಮನಸ್ಸು ಬದಲಾಯಿಸಿ ನಿನ್ನನ್ನ ಬೇಡ ಅಂತ ಹೇಳ್ಬಿಟ್ರೆ ಅಂತ ಕಾವೇರಿ ಹೇಳಿದಾಗ, ಅಂತ ಕನ್ಸನ್ನೆಲ್ಲ ಕಾಣ್ಬೇಡ, ನನ್ಗೆ ತಾಳಿ ಕಟ್ಟೋದು ಅಗಸ್ತ್ಯನೇ ಅಂತ ಹೇಳಿ ವೃಂದ ಹೇಳಿದಾಗ, ಅಲ್ಲ ಈಗ ಕಾವೇರಿನೇ ಬಂದು ಅಗಸ್ತ್ಯನ ಮನಸ್ಸನ್ನ ಬದಲಾಯಿಸ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಕಾವೇರಿ ಹೇಳಿದಾಗ, ಚಾನ್ಸೇ ಇಲ್ಲ, ಈ ಸರಿ ನಾನು ಏನು ಅನ್ಕೊಂಡಿದ್ದೀನೋ ಅದು ಹಾಗೆ ಆಗುತ್ತೆ ಅಂತ ವೃಂದ ಹೇಳಿದಾಗ, ಅದೆಂಗೆ, ಅದೆಷ್ಟು ಗ್ಯಾರಂಟಿ ಆಗಿ ಹೇಳ್ತೀಯಾ ಅಂತ ಕಾವೇರಿ ಕೇಳಿದ್ರೆ, ಜಾಸ್ತಿ ಬುದ್ಧಿವಂತ ತರ ಆಡ್ಬೇಡ, ನಾನು ನಿನ್ಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೃಂದ ಹೋಗ್ತಾಳೆ. ಆಗ ಕಾವೇರಿ, ಇವಳು ಹೇಗೆ ಇಷ್ಟು ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದಾಳೆ? ಕಾವೇರಿ ಬಂದ್ರು ಅಗಸ್ತ್ಯ ಸರ್ ಬದಲಾಗಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂದ್ರೆ ಇದರಲ್ಲಿ ಬೇರೆ ಏನೋ ದೊಡ್ಡ ಗುಟ್ಟಿದೆ, ಪತ್ತೆ ಮಾಡ್ಲೇಬೇಕು ಅಂತ ಹೇಳಿ ಕಾವೇರಿ ಮನಸ್ಸಲ್ಲೇ ಮಾತಾಡ್ಕೋತಾಳೆ. ಈ ಕಡೆ ವಿವೇಕ್, ನಾವು ಆ ರೌಡಿಗಳ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ಬೇಕು ವೃಂದ, ಇವತ್ತು ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೆ ಆಗಿರೋದು ಅಂತ ವಿವೇಕ್ ಹೇಳಿದಾಗ, ಎಸ್ ಬ್ರೋ, ಆ ಇಡಿಯಟ್ಸ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಇವತ್ತೇನಾದ್ರೂ ಅಗಸ್ತ್ಯ ತಪ್ಪಿಸ್ಕೊಂಡು ಈ ಮನೆಗೆ ಬಂದಿದ್ರೆ, ಓ ಮೈ ಗಾಡ್, ನೆನೆಸ್ಕೊಂಡ್ರೇನೆ ಕೈಕಾಲೆಲ್ಲ ನಡುಗುತ್ತೆ. ನಮ್ಮ ಲಕ್ಕು ಚೆನ್ನಾಗಿತ್ತು, ಸೇಫ್ ಆದ್ವಿ ಅಂತ ವೃಂದ ಹೇಳಿದಾಗ, ಸೇಫ್ ಏನೋ ಆದ್ವಿ, ಬಟ್ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಾವು ಅಂದ್ಕೊಂಡಂಗೆ ಏನು ಆಗಿಲ್ಲ ಅಂತ ಹೇಳಿ ವಿವೇಕ್ ಹೇಳಿದ್ರೆ, ಆಗಿಲ್ಲ ಬ್ರೋ, ಆಗಿದೆ ಬ್ರೋ, ನಾವು ಅಂದ್ಕೊಂಡಾಗೆ ಇಲ್ಲಿ ಮದ್ವೆ ಆಗಿರದೇ ಇರ್ಬೋದು, ಆದ್ರೆ ಅವಳೇ ಕಾವೇರಿ ಅನ್ನೋದು ನನ್ಗೆ ಕನ್ಫರ್ಮ್ ಆಗಿದೆ ಅಂತ ವೃಂದ ಹೇಳಿದ ತಕ್ಷಣ ವಿವೇಕ್ಗೆ ಶಾಕ್ ಆಗುತ್ತೆ. ವಿವೇಕ್, ಏನ್ ಹೇಳ್ತಾ ಇದೀಯವಿ ನೀನು ಅಂತ ಹೇಳಿ ಕೇಳಿದ್ರೆ, ಆಗ ವೃಂದ, ನಾನ್ ಮಾಡಿರುವ ಪ್ಲಾನ್ ಅನ್ನ ನನ್ಗೆ ಬ್ಯಾಕ್ ಫೈರ್ ಮಾಡಿದಾಳೆ ಅಂತಂದ್ರೆ ಅದು ಕಾವೇರಿಯಿಂದ ಮಾತ್ರ ಸಾಧ್ಯ, ಯಾರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವೃಂದ ಹೇಳ್ತಾಳೆ. ಆಗ ವಿವೇಕ್, ಅವಳು ಕಾವೇರಿನೇ ಇರ್ಬೋದು, ಆದ್ರೆ ದುರ್ಗಿಯಾಗಿ ಯಾಕೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ವಿವೇಕ್ ಹೇಳಿದ್ರೆ, ಅದು ಕೂಡ ಗೊತ್ತಾಗುತ್ತೆ ಬ್ರೋ, ಅವಳ ಕಣ್ಣ ಮುಚ್ಚಾಲೆ ಆಟ ಇನ್ನ ಜಾಸ್ತಿ ದಿನ ನಡೆಯೋದಿಲ್ಲ, ದುರ್ಗಿ ಒಳಗಡೆ ಇರುವ ಕಾವೇರಿ ಆಚೆ ಬರ್ತಾಳೆ, ಬರೋ ಹಾಗೆ ಈ ವೃಂದ ಮಾಡ್ತಾಳೆ ಅಂತ ವೃಂದ ಹೇಳಿದಾಗ, ಹಾಗಾದ್ರೆ ಈಗಾಗಲೇ ಆ ಕಾವೇರಿ ಅಗಸ್ತ್ಯನನ್ನ ಹುಡ್ಕೋದಕ್ಕೆ ಶುರು ಮಾಡಿರ್ಬೋದಾ ಅಂತ ವಿವೇಕ್ ಕೇಳಿದ್ರೆ, ಮಾಡಿರ್ಬೋದು, ಬಟ್ ಆದಷ್ಟು ಬೇಗ ನಾವು ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ವೃಂದ ಹೇಳ್ತಾಳೆ. ಈ ಕಡೆ ನಾನಿ ಬ್ಯಾಗ್ ಹಾಕೊಂಡು ಶಶಿ ಅವ್ರ ಮುಂದೆ ಬಂದ್ರೆ, ಏನಯ್ಯ ನಾನಿ, ಬ್ಯಾಗನ್ನ ಹಾಕೊಂಡು ಎಲ್ಗೋ ಹೊರಟ್ಬಿಟ್ಟೆ, ಏನಾದ್ರು ಅರ್ಕೆ ತೀರ್ಸೋದಿತ್ತೇನು ಅಂತ ಕೇಳಿದ್ರೆ, ಆಗ ನಾನಿ ಶಶಿ ಅವರ ಕಾಲಿಗೆ ಬಿದ್ದು, ಯಜಮಾನ್ರೆ ಅಂತ ಹೇಳಿದ್ರೆ, ಆಗ ಶಶಿ ಅವರು, ಇದೇನೋ ಕಾಲಿಗೆಲ್ಲ ಬೀಳ್ತಾ ಇದೆಯಾ, ಏನಾಯ್ತು, ಇಲ್ಲಿಗೆ ಹೊರಟೆ ಅಂತ ಹೇಳಿ ಕೇಳ್ತಾರೆ. ಆಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಯಜಮಾನ್ರೆ ಅಂತ ಹೇಳಿದ್ರೆ, ಊರ್ಗ ಹೋಗ್ಬಾ, ಯಾರು ಬೇಡ ಅಂತಂದ್ರು. ಶಶಿ ಅವರು ಹೇಳಿದ್ರೆ, ನಾನು ನನ್ನ ಊರಿಗೆ ಹೋಗ್ತಾ ಇರೋದು ಮತ್ತೆ ಈ ಮನೆಗೆ ವಾಪಸ್ ಬರೋದಕ್ಕೆ ಅಲ್ಲ ಯಜಮಾನ್ರೆ, ನನ್ನ ಊರಲ್ಲೇ ನಾನು ಇರ್ಲಿಕ್ಕೆ ಅಂತ ನಾನಿ ಹೇಳಿದಾಗ, ಅಂದ್ರೆ ನೀನು ನಮ್ಮನ್ನೆಲ್ಲ ಬಿಟ್ಟು ನೀನು ಊರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಹೊರಟಿದ್ಯಾ? ಶಶಿ ಅವರು ಕೇಳಿದ್ರೆ, ಹೌದು ಯಜಮಾನ್ರೆ, ಸುಬ್ಬಕ್ಕ ಈ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ಇಷ್ಟು ದಿವಸ ನಾನು ಈ ಮನೆಯಲ್ಲಿ ಇದ್ದೆ, ಈಗ ಸುಬ್ಬಕ್ಕನ ಬದುಕು ಚೆನ್ನಾಗಿ ಹೋಗ್ತಾ ಉಂಟು, ಇನ್ನು ಈ ಮನೆಯಲ್ಲಿ ನನ್ಗೆ ಎಂತ ಕೆಲಸ ಉಂಟು ಅಂತ ನಾನಿ ಹೇಳಿದಾಗ, ಅಂದ್ರೆ ನೀನು ಇಷ್ಟು ದಿವಸ ಇದ್ದಿದ್ದು ಇಲ್ಲಿ ನಮಗೋಸ್ಕರ ಅಲ್ಲ. ಶಶಿ ಅವರು ಹೇಳಿದ್ರೆ, ನನ್ನ ಮಾತಿನ ಅದಲ್ಲ ಯಜಮಾನ್ರೆ, ಈಗಾಗ್ಲೇ ನನ್ನ ಮೇಲೆ ಈ ಮನೆಯ ಋಣ ತುಂಬಾನೇ ಇದೆ,
ಇನ್ನು ಎಷ್ಟು ಅಂತ ನಾನು ಹೊತ್ಕೊಳ್ಳೋದು ಅಂತ ನಾಣಿ ಹೇಳಿದಾಗ, ಏ ನಾಣಿ, ಈ ಋಣ, ಈ ಭಾರ ಎಲ್ಲ ದೊಡ್ಡ ದೊಡ್ಡ ಪದಗಳು ನಿನ್ನ ಬಾಯಲ್ಲಿ ಬರಬಾರ್ದು. ನೀನು ಈ ಮನೆ ಮಗ ಕಣೋ, ದೇವ್ರು ಕೊಟ್ಟ ವರ ನೀನು. ಶಶಿಯವರು ಹೇಳಿದ್ರೆ ಆಗ ಸೀದಾ ನಾಣಿ ಹೋಗಿ ಶಶಿಕಾಲನ ಹಿಡ್ಕೊಂಡು ಯಜಮಾನ್ರೆ ಅಂತ ಅಳ್ತಾ ಇರ್ತಾನೆ. ಹೀಗೆ ಅದು ನಿಮ್ಮ ದೊಡ್ಡ ಗುಣ, ಆದ್ರೆ ನನ್ಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ಯಜಮಾನ್ರೆ ಅಂತ ನಾಣಿ ಹೇಳಿದ್ರೆ, ನಾನು ಅವಾಗಲೇ ಹೇಳ್ದೆ ತಾನೆ, ಈ ತರ ದೊಡ್ಡ ದೊಡ್ಡ ಪದಗಳೆಲ್ಲ ನೀನು ಆಡಬಾರ್ದು. ನಾನು ಈ ಮನೆಗೆ ಇಬ್ಬಿಬ್ರು ಮಹಾಲಕ್ಷ್ಮಿಯರನ್ನ ಕೊಟ್ಟು ಈ ಮನೆ ಬೆಳಗೋದಕ್ಕೆ ಕಾರಣ ಆದವನ್ ಕಣೋ ನೀನು. ಅದು ಅಲ್ಲದೆ ಈ ಮನೆಯವರೆಲ್ಲ ನಿನ್ಗೆ ಚೆನ್ನಾಗಿ ಒಗ್ಗೋಗಿದ್ದಾರೆ. ನೀನು ಅಷ್ಟೇ ಈ ಮನೆಯವರಿಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೀಯಾ. ನೀನು ಈ ಮನೆಯನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಶಶಿ ಅವರು ನಾಣಿಗೆ ಸಮಾಧಾನ ಮಾಡಿ ಮನೆ ಬಿಟ್ಟು ಹೋಗದೆ ಇರೋ ತರ ತಡೀತಾರೆ. ಇನ್ನು ಇದಾದ್ಮೇಲೆ ನೈಟ್ ಟೈಮು ಪೊಲೀಸ್ನವರು ಅಗಸ್ತ್ಯನ ಮನೆಗೆ ಬಂದ್ಬಿಟ್ಟು ಅಗಸ್ತ್ಯ ಸರ್ ಅಂತ ಕರೀತಾರೆ. ಆಗ ಯಾರು ಬರದೇ ಇರೋ ಕಾರಣ ಒಳಗಡೆ ಬರ್ತಾರೆ ಪೊಲೀಸರು. ಬಂದ್ಬಿಟ್ಟು ಅಗಸ್ತ್ಯ ಅವರೇ ಅಂತ ಹೇಳಿ ಪೊಲೀಸರು ಕರೆದ್ರೆ ಆಗ ಅಗಸ್ತ್ಯ ಬರ್ತಾನೆ. ಹೀಗೆ ಬಂದ್ಬಿಟ್ಟು ಇನ್ಸ್ಪೆಕ್ಟರ್, ಏನ್ ನೀವಿಲ್ಲಿ ಇವು ಅಂತ ಹೇಳಿ ಕೇಳ್ತಾನೆ. ಇನ್ಸ್ಪೆಕ್ಟರ್, ಕಾವೇರಿ ಅವರು ಸಿಕ್ಕಿದ್ರು ಅಂತ ಗೊತ್ತಾಯ್ತಲ್ಲ, ಸೊ ಅವರ ವಸ್ತುಗಳನ್ನೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದೀರಾ ನೀವು, ನಮ್ ಕಾವೇರಿ ಸಿಕ್ಕಿದ್ದಾಳ, ಎಲ್ಲಿದ್ದಾಳೆ ಕಾವೇರಿ ಅಂತ ಹೇಳಿ ಕರೆಯೋ ತರ ನಾಟಕ ಮಾಡ್ತಾನೆ ಅಗಸ್ತ್ಯ, ಡೂಪ್ಲಿಕೇಟ್ ಅಗಸ್ತ್ಯ. ಏ ಡ್ಯಾಡ್, ಚಿಕ್ಕು, ವೃಂದಾ, ಸಿಸ್, ಕಾವೇರಿ ಸಿಕ್ಕಿದ್ದಾಳಂತೆ, ನನ್ನ ಕಾವೇರಿ ಸಿಕ್ಕಿದ್ದಾಳಂತೆ ಸರ್, ಬನ್ನಿ, ಎಲ್ಲಿದ್ದಾಳೆ, ಹೋಗೋಣ ಬನ್ನಿ ಅಂತ ಹೇಳಿ ಡೂಪ್ಲಿಕೇಟ್ ಅಗಸ್ತ್ಯ ನಾಟಕ ಮಾಡ್ತಾನೆ. ಇನ್ಸ್ಪೆಕ್ಟರ್, ಅಗಸ್ತ್ಯ ಸರ್, ಮೇಡಮ್ಮು ನಿಮ್ಮ ತಂದೆ ಇವರೇ ನಿಮ್ಮ ಕಾವೇರಿ ಅಂತ ಒಪ್ಕೊಂಡಾಯ್ತು, ಇದ್ರ ಮೇಲೆ ನಾನು ಇನ್ನೇನು ಹೇಳಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ್ರೆ ಆಗ ಡೂಪ್ಲಿಕೇಟ್ ಅಗಸ್ತ್ಯ, ಇಲ್ಲ ಇನ್ಸ್ಪೆಕ್ಟರ್, ಕಾವೇರಿ ಅಲ್ಲ, ಕಾವೇರಿ ಸಿಕ್ಕಿದ್ದಾಳೆ ಅಂತ ಹೇಳಿದ್ರಲ್ಲ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಡೂಪ್ಲಿಕೇಟ್ ಅಗಸ್ತ್ಯ ಹೇಳಿದ್ರೆ ಆಗ ಶಶಿಯವರು, ಇನ್ಸ್ಪೆಕ್ಟರ್, ಅಗಸ್ತ್ಯನ ಮಾತನ್ನ ಬಿಡಿ, ಕಾವೇರಿಯ ವಸ್ತುಗಳನ್ನ ತಂದಿದ್ದೀನಿ ಅಂದ್ರಲ್ಲ, ದಯಮಾಡಿ ಅದನ್ನ ಕೊಡಿ ಅಂತ ಹೇಳಿ ಶಶಿಯವರು ಆ ವಸ್ತುಗಳನ್ನ ಇಸ್ಕೋತಾರೆ. ಆಗ ಡೂಪ್ಲಿಕೇಟ್ ಅಗಸ್ತ್ಯ, ಡ್ಯಾಡ್, ಏನ್ ನನ್ನ ಮಾತುಗಳನ್ನ ಬಿಡಬೇಕು, ಯಾಕೆ ನನ್ನ ಮಾತನ್ನ ಇಗ್ನೋರ್ ಮಾಡ್ತೀರಾ ನೀವು ಯಾವಾಗ್ಲೂ, ಇವಳು ಕಾವೇರಿ ಅಲ್ಲ, ನಾನು ಇಷ್ಟು ಹೇಳ್ತಾ ಇದ್ರು ಇವಳೇ ಕಾವೇರಿ ಅಂತಿರಲ್ಲ, ನೀವು ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಡೂಪ್ಲಿಕೇಟ್ ಅಗಸ್ತ್ಯ ಅಲ್ಲಿಂದ ಹೋಗ್ತಾನೆ. ನಂತರ ಸರ್ ನಾವಿನ್ ಬರ್ತೀವಿ ಅಂತಾನು ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ. ಶಶಿಯವರು ತಾಳಿಯನ್ನ ನೋಡ್ತಾ ಇದ್ರೆ ಕಾವೇರಿ ಅದನ್ನ ಇಸ್ಕೊಂಡು ನೋಡ್ತಾಳೆ. ಅದನ್ನ ವೃಂದಾ ಮತ್ತು ಅನಿಕಾ ಅಬ್ಸರ್ವ್ ಮಾಡ್ತಾರೆ. ಕಾವೇರಿ ಮನಸ್ಸಿನಲ್ಲಿ, ದೇವ್ರೆ, ಈ ತಾಳಿ ಹೇಗೆ ತಾನಾಗೆ ಬಂದು ನನ್ನ ಕೈಯನ್ನ ಸೇರ್ತೋ ಹಾಗೆ ನನ್ನ ಅಗಸ್ತ್ಯ ಸರ್ ಕೂಡ ನನ್ನ ಹತ್ರ ಬರ್ಬೇಕು ಅಂತ ಕಾವೇರಿ ಮನಸ್ಸಿನಲ್ಲಿ ಬೇಡ್ಕೋತಾಳೆ. ಹೀಗೆ ಆ ತಾಳಿಯನ್ನ ಕಣ್ಣಿಗೆ ಒತ್ಕೋತಾಳೆ. ಮನೆಯವರೆಲ್ಲರೂ ಅದನ್ನ ನೋಡ್ತಾರೆ. ಆಗ ವೃಂದ, ದುರ್ಗಿ ಅಂತ ಹೇಳಿದ್ರೆ ಆಗ ತಕ್ಷಣ ಕಾವೇರಿ, ಮಾಮಾಶ್ರೀ, ನಿಮ್ಮ ಕಾವೇರಿನೂ ಹಿಂಗೆ ಅಲ್ವಾ, ಕಣ್ಣಿಗೆಲ್ಲ ಒತ್ಕೊಂಡ್ಬಿಡೋಳು, ನಿಮ್ಮ ಕಾವೇರಿ ಆ ಕಾವೇರಿಯನ್ನೇ ಕಣ್ಣಲ್ಲಿ ಅರ್ಸ್ಬಿಡೋಳು, ಯಪ್ಪ ನನಗೆ ಈ ತಾಳಿ ಸವಾಸ ಮಾತ್ರ ಬೇಡವೇ ಬೇಡ, ತಗೊಳ್ಳಿ, ಈ ನಿಮ್ಮ ಸೊಸೆ ತಾಳಿಯನ್ನ ನೀವೇ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಕಾವೇರಿ ಶಶಿ ಕೈಗೆ ಆ ತಾಳಿಯನ್ನ ಕೊಡ್ತಾಳೆ. ಶಶಿಯವರು ಕಾವೇರಿ ಹತ್ರ, ನಾನು ಇದನ್ನ ನನ್ನ ರೂಮಲ್ಲಿ ಇಟ್ಟಿರ್ತೀನಿ, ನೀನು ಆಮೇಲೆ ಬಂದು ತಗೊಂಡೋಗು ಅಂತ ಹೇಳಿ ಮೆಲ್ಲಗೆ ಹೇಳ್ತಾರೆ. ಇನ್ನು ಇದೆಲ್ಲ ಆದ್ಮೇಲೆ ವೃಂದ, ಗಾಯ್ಸ್ ಅಬ್ಸರ್ವ್ ಮಾಡಿದ್ರ, ದುರ್ಗಿ ಕೈಗೆ ತಾಳಿ ಬಂದ ತಕ್ಷಣನೇ ಅವಳು ಕಾವೇರಿ ತರಾನೇ ಬಿಹೇವ್ ಮಾಡಿದ್ಲು, ಇಸಂಟ್ ಇಟ್ ಅಂತ ಹೇಳಿ ವೃಂದ ಹೇಳಿದ್ರೆ, ಮೊದ್ಲೇ ಅವಳು ಮಾಲಾಶ್ರೀಯ ಫ್ಯಾನು ಅಂತ 1000 ಸಲ ಹೇಳ್ತಾ ಇರ್ತಾಳೆ, ಅಂತದ್ರಲ್ಲಿ ಅವಳು ಕಾವೇರಿಯಾಗಿ ಆಕ್ಟ್ ಮಾಡೋದು ಅವಳಿಗೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಅನಿಕಾ ಹೇಳ್ತಾಳೆ. ಆಗ ವಿವೇಕ್, ಅನಿಕಾ, ಪ್ರಾಬ್ಲಮ್ ಅವಳ ಆಕ್ಟಿಂಗು ಮತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲ, ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರಿ ತಾನೆ, ಅವಳು ಎಕ್ಸಾಕ್ಟ್ ಕಾವೇರಿ ಬಿಹೇವ್ ಮಾಡೋ ತರಾನೇ ಬಿಹೇವ್ ಮಾಡಿದ್ಲು, ಅದು ಹೇಗೆ ಸಾಧ್ಯ, ಅವಳು ಯಾವತ್ತಾದ್ರೂ ಕಾವೇರಿಯನ್ನ ನೋಡಿದಾಳಾ ಅಂತ ವಿವೇಕ್ ಹೇಳಿದ್ರೆ, ಕರೆಕ್ಟ್, ಒಂದು ಅವಳು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾ ಇರಬೇಕು, ಇಲ್ಲ ಅಂದ್ರೆ ನಿಜವಾಗ್ಲೂ ಅವಳೇ ಕಾವೇರಿ ಆಗಿರ್ತಾಳೆ. ರವಿ ಹೇಳಿದಾಗ, ಇಟ್ಸ್ ಓಕೆ, ನಾವು ಕೊಡ್ತಾ ಇರುವ ಪ್ರತಿಯೊಂದು ಟೆಸ್ಟ್ ಅನ್ನು ಅವಳು ಈಸಿಯಾಗಿ ನಾನು ದುರ್ಗಿನೇ ಅಂತ ಹೇಳಿ ಪ್ರೂವ್ ಮಾಡ್ಕೋತಾ ಇದ್ದಾಳೆ, ಬಟ್ ಮುಂದೆ ಬರುವ ಟೆಸ್ಟ್ಗಳು ಅಷ್ಟು ಈಸಿಯಾಗಿ ಇರೋದಿಲ್ಲ ಅಂತ ವೃಂದ ಹೇಳ್ತಾಳೆ. ಈ ಕಡೆ ಕಾವೇರಿ ಅಗಸ್ತ್ಯ ತಾಳಿ ಕಟ್ಟಿದ್ದನ್ನ ನೆನಪು ಮಾಡಿಕೊಂಡು ಆ ತಾಳಿಯನ್ನೇ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಶಿಶು ಬಂದು ಕಾವೇರಿ ಅಂತ ಹೇಳಿ ಮಾತಾಡ್ತಾಗ, ಮಾವ, ಅಗಸ್ತ್ಯ ಸರ್ ನನ್ನನ್ನ ಬೆಟ್ಟದಿಂದ ತಳ್ಳಿದಾಗ, ನನ್ನ ಮಗು ಸಾವಿಗೆ ಕಾರಣ ಆದಾಗ ಕೈ ಹಿಡಿದು ಕಾಪಾಡಬೇಕಾದವ್ರೆ ಎಲ್ಲೋ ಪ್ರಯತ್ನವನ್ನ ಮಾಡಿದ್ರಲ್ವಾ ಅಂತ ತುಂಬಾ ನೋವು ಆಗಿತ್ತು ಮಾವ, ಆದ್ರೆ ಈಗ ಮನಸ್ಸಿಗೆ ಏನೋ ಒಂಥರ ನಿರಾಳ ಅನಿಸ್ತಾ ಇದೆ ಅಂತ ಕಾವೇರಿ ಹೇಳಿದಾಗ, ಹೌದಮ್ಮ, ನನಗೂ ಕೂಡ ಅಗಸ್ತ್ಯನ ಬಗ್ಗೆ ಮೊದಲು ವಿಚಾರ ಗೊತ್ತಾದಾಗ ನನಗೂ ಕೂಡ ಅವನ ಮೇಲೆ ಬಹಳ ಸಿಟ್ಟು ಬಂದಿತ್ತು. ಶಶಿ ಹೇಳಿದ್ರೆ, ನನಗೂ ಅಷ್ಟೇ ಮವತ್, ನನಗೂ ಕೂಡ ತುಂಬಾನೇ ಕೋಪ ಇತ್ತು, ಅದ್ರ ಜೊತೆ ಅಷ್ಟೇ ಆತಂಕ ಇತ್ತು, ಆದ್ರೆ ಈಗ ಅವರು ನನ್ನ ಅಗಸ್ತ್ಯ ಸರ್ ಅಲ್ಲ ಅಂತ ಗೊತ್ತಾಗಿ ಅಬ್ಬಾ ಏನೋ ಸಮಾಧಾನ ಅಂತ ಅನಿಸ್ತಾ ಇದೆ ಅಂತ ಕಾವೇರಿ ಹೇಳಿದ್ರೆ, ಕಾವೇರಿ, ನಮ್ಮ ಅಗಸ್ತ್ಯ ಚಿನ್ನದಂತ ಹುಡುಗ, ನಮ್ಮ ಕನಸಿನಲ್ಲೂ ಕೂಡ ಇನ್ನೊಬ್ರಿಗೆ ನೋವು ಮಾಡ್ಬೇಕು ಅಂತ ಯೋಚನೆ ಮಾಡೋ ಹುಡುಗ ಕೂಡ ಅಲ್ಲ ಅವನು. ಶಶಿ ಹೇಳಿದ್ರೆ, ಗೊತ್ತು ಮವ್ವ, ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನನಗೆ ಇವಾಗ ಸಿಕ್ತು, ಇಷ್ಟು ದಿನ ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ, ಈ ತಾಳಿ ಸಿಕ್ಕಿದ ಮೇಲಿಂದ ಅವರು ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಮಾವ ಅಂತ ಕಾವೇರಿ ಹೇಳಿದ್ರೆ, ಕಾವೇರಿ, ನಿನ್ನ ಮನಸ್ಸಿಗೆ ಇವಾಗ ನಿರಾಳ ಆಗಿದೆ ಅನ್ನೋ ವಿಚಾರವನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷ ಆಯ್ತಮ್ಮ, ಮಾಂಗಲ್ಯದ ಸರ ಸಿಕ್ಕಿರೋದು ಒಂದು ಶುಭ ಶಕುನ, ಕೆಲಸ ಮಾಡು, ನಾಳೆ ಇದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಆಮೇಲೆ ನಿನ್ನ ಕುತ್ತಿಗೆಗೆ ಹಾಕೊಳ್ಳಮ್ಮ ಅಂತ ಹೇಳಿ ಶಶಿ ಅವರು ಹೇಳ್ತಾರೆ. ಆಗ ಕಾವೇರಿ, ಇಲ್ಲ ಮಾವ ಅಂದ ತಕ್ಷಣ ಶಶಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.